38 ತಿಂಗಳ ಹಿಂಬಾಕಿ ಹಣ ಹಾಗೂ 2024ರ ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಸೇರಿದಂತೆ ಪ್ರಮುಖ 2 ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಹಾಗಾದ್ರೆ ಇವತ್ತಿನ ಹೋರಾಟ ಹೇಗಿರುತ್ತೆ, ನಾಳೆಯಿಂದ ಏನಿರುತ್ತೆ, ಯಾವ ರೀತಿಯಲ್ಲಿ ಪ್ಲಾನ್ ಇದೆ, ರೂಪರೇಷೆ ಹೇಗಿದೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ರಿಪಬ್ಲಿಕನ್ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ್ ಸುಬ್ರಾವ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಇವತ್ತು ಮುಷ್ಕರ ಆದಮೇಲೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಸರ್? ಇವತ್ತು ಆ್ಯಕ್ಚುಲಿ ಮುಷ್ಕರ ನಾವು ಮಾಡ್ತಾಯಿಲ್ಲ, ಇವತ್ತೊಂದು ಪ್ರತಿಭಟನೆ ಮಾಡ್ತಿದ್ದೀವಿ. ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಕಾರ್ಯಕರ್ತರು 6-7 ಸಂಘಟನೆಗಳಿಗೆ ಸೇರಿರುವಂಥ ಜಂಟಿ ಕ್ರಿಯಾ ಸಮಿತಿ ಸದಸ್ಯರು ಬಂದು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ ಇವತ್ತು. ಮತ್ತು ಇವತ್ತೊಂದು ಎಚ್ಚರಿಕೆ ಅವರು ನಾವು ಕೊಡೋಕ್ಕೆ ಬಯಸೋದೇನಂತ ಹೇಳಿದರೆ, ಮುಖ್ಯವಾಗಿ 2 ಬೇಡಿಕೆ ಇದೆ. 38 ತಿಂಗಳ ಅರಿಯರ್ಸು, ಅದರಲ್ಲಿ 718 ಕೋಟಿ ಕೊಡಲಿಕ್ಕೆ ಸರ್ಕಾರ ಒಪ್ಪಿದೆ. ಇನ್ನು 1100 ಕೋಟಿ ರೂಪಾಯಿ ನಮ್ಗೆ ಬರಬೇಕು. 1/1/24ರಿಂದ ವೇತನ ಹೆಚ್ಚಳ ಆಗಬೇಕು. ಇದೆರಡು ಬೇಡಿಕೆಗಳ ಬಗ್ಗೆ ಒಂದು ಪಾಸಿಟಿವ್ ಆಗಿ ಸರ್ಕಾರ ನಡೆದಿದ್ದರೆ ಬಸ್ ನಾವು ನಿಲ್ಲಿಸ್ತೀವಿ. ಒಂದೇನು, ಸರ್ಕಾರ ಎಸೆನ್ಷಿಯಲ್ ಸರ್ವಿಸ್ ಆ್ಯಕ್ಟ್ ತಂದುಬಿಟ್ಟಿದ್ವಿ ಎಸ್ಮಾ, ಆದ್ದರಿಂದ ನಿಮ್ಮನ್ನು ಎಲ್ಲ ಬ್ಯಾನ್ ಮಾಡ್ತೀವಿ ಸ್ಟ್ರೈಕು ಅಂತೆಲ್ಲ ಹೆದರಿಸ್ಬೋದು. ಹೆದರಿಸ್ಕೊಳ್ಳಿ, ಏನು ಚಿಂತೆ ಇಲ್ಲ. ಹೋರಾಟಕ್ಕೆ ಬಂದವರು ಎಲ್ಲದಕ್ಕೂ ನಾವು ತಯಾರಿದ್ದೀವಿ. ಅದೆಲ್ಲ ಹೋರಾಟಕ್ಕೆ ಬಂದವರು ಇದೆಲ್ಲ ಫೇಸ್ ಮಾಡೋಕ್ಕಾಗದಿದ್ದರೆ ಹೋರಾಟಗಳಾಗಲ್ಲ. ಈ ಗುಲಾಮಗಿರಿ ಪದ್ಧತಿ ನಾವು ಒಪ್ಕೊಂಡಿಲ್ಲ. ಕಾನೂನಿರಲಿ ಬಿಡಲಿ, ನಮ್ಮ ವಿರುದ್ಧವಾಗಿರಲಿ, ಖಂಡಿತ ನಾವು ಸ್ಟ್ರೈಕ್ ಮಾಡ್ತೀವಿ. ಆ ಸ್ಥಿತಿಗೆ ತಳ್ಳಬೇಡಿ ಅಂತ ನಾವು ಸರ್ಕಾರಕ್ಕೆ ಕೇಳ್ತೀವಿ. ಇವತ್ತಿನ ಒಂದು ಮೊಬಿಲೈಸೇಷನ್ನು 16,000 ಜನ ರಾಜ್ಯದ ಮೂಲೆಗಳಿಂದ ಬಂದಿದ್ದಾರೆ. ಅದು ಒಂದು ಎಚ್ಚರಿಕೆ ಗಂಟೆ ಸರ್ಕಾರಕ್ಕೆ ಆಗಬೇಕು. ಮತ್ತು ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸಾರಿಗೆ ನೌಕರನ್ನ ಎದುರಾಕ್ಕೊಳ್ಳೋಕೆ ಹೋಗಬೇಡಿ. ಮೈ ಮೇಲೆ ಯಾಕೆ ಇಡೋಕೆ ಹೋಗ್ತೀರಾ? ಇನ್ನು 1000 ಕೋಟಿ 1100 ಕೋಟಿ ಕೊಡೋಕ್ಕೆ ನಿಮಗೇನಂತ ಬರ್ಡನ್ ಆದರೆ 2 ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ. ವಿ ಹ್ಯಾವ್ ಗಿವನ್ ಯು ದಿ ಆಪ್ಷನ್. ಬಟ್ 1/1/24ರಿಂದ ವೇತನ ಹೆಚ್ಚಳ ಆಗಲೇಬೇಕು. ಅದು ನೆಗೋಷಿಯಬಲ್. 25% ಕೇಳಿದ್ವಿ, ಕರೆದು ಮಾತನಾಡಿ ಅದು ಯಾವಪ್ಪ ಆಗುತ್ತೋ ಒಂದು ರೀಸನಬಲ್ಲಾಗಿ ವಿ ಆರ್ ಪ್ರಿಪೇರ್ಡ್ ಟು ಅಕ್ಸೆಪ್ಟ್ ಇಟ್. ಅದರಿಂದ ಅದು ಬಿಟ್ಟುಬಿಟ್ಟು ಎಸ್ಮಾ ಉಪಯೋಗಿಸ್ತೀವಿ, ನಿಮ್ಮ ಕ್ಯಾಡ್ರ್ಗಳು ವಿಕ್ಟಿಮೈಸ್ ಮಾಡ್ತೀವಿ, ಇದೆಲ್ಲ ಹಿಂದೆ ಎಲ್ಲ ನೋಡಿರೋ ಅವತಾರಗಳೇನು ಹೊಸದೇನಿಲ್ಲ ಇದರಲ್ಲಿ. ಅದರಿಂದ ಈ ಹೆದರಿಕೆ, ಈ ಸುತ್ತೋಲೆಗಳು ಕೊಡೋದು, ಸಂಬಳ ಕೊಡೋದಿಲ್ಲ, ಇದೆಲ್ಲ ನಿಲ್ಲಿಸಬೇಕು. ಈ ಪಾಸ್ಟ್ ಟೈಮ್ಗಳೆಲ್ಲ ನಡೆಯೋದಿಲ್ಲ. ಆದ್ದರಿಂದ ಸ್ಟ್ರೈಕ್ ಬೇಡ ಅಂದರೆ ಕರೀರಿ, ಮಾತಾಡಿ. ನೀವು ಕರೆದು ಮಾತಾಡಿದರೆ ಸ್ಟ್ರೈಕ್ ಆಗುತ್ತೆ ಅಷ್ಟೇ. ಸರ್, ಈಗ ಈ ಹಿಂದೆ ಮುಷ್ಕರದಲ್ಲಿ ಭಾಗಿಯಾದವರಿಗೆ ನೋಟಿಸ್ ಕೊಟ್ಟು ಅವರು ಇವತ್ತು ಕೂಡ ಅಲೆದಾಡ್ತಿದ್ದಾರೆ. ಅವರು ಈ ಮುಷ್ಕರಕ್ಕೆ ಬೆಂಬಲ ಸೂಚಿಸಿಲ್ಲ. ಇದರಿಂದ ಏನಾದರೂ ಮುಷ್ಕರ ಎಫೆಕ್ಟ್ ಆಗುತ್ತಾ ಅಥವಾ ಎಷ್ಟು ಜನರ ಬೆಂಬಲ ಇದೆ ಸರ್? ಇದರಲ್ಲಿ ಎಷ್ಟು ಜನ ಭಾಗಿಯಾಗ್ಬೋದು ಅಂತ? ಇವಾಗ ನೋಡಿಪ್ಪ, ಒಂದಿದೆ, ಅವರು ಫಸ್ಟ್ ಆಫ್ ಆಲ್ ಬರೆಸ್ಕೊಂಡಿರೋದೇ ಸರಿ ಇಲ್ಲ. ಇಟ್ ಈಸ್ ಅವರ್ ರೈಟ್. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ ಸ್ಟ್ರೈಕ್ ಮಾಡೋ ಹಕ್ಕು ನಮಗಿದೆ. ಆ ಕಾನೂನು ರೀತ್ಯ ಏನು ಹಕ್ಕಿದೆ ಅದ್ರ ವಿರುದ್ಧವಾಗಿ ಇವರು ಮುಚ್ಚಳಿಕೆ ತಗೊಳ್ಳೋಕ್ಕಾಗಲ್ಲ. ಆ್ಯಂಡ್ ಒಬ್ಬ ವ್ಯಕ್ತಿ ಮಾಡ್ತಿರೋ ಸ್ಟ್ರೈಕಲ್ಲ ಇದು. ಆ 7 ಯೂನಿಯನ್ಗಳು ಕರೆ ಕೊಟ್ಟು ಜಂಟಿಯಾಗಿ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇರೋದು. ಆದ್ದರಿಂದ ಅವರು ಆ ಗೊಡ್ಡ ಬೆದರಿಕೆಗೆ ನಾವೇನು ಹೆದರೋದಿಲ್ಲ. ಒಂದು. ಎರಡನೇದು, 4,000 ಜನಕ್ಕೆ ಚಾರ್ಜ್ ಶೀಟೆಲ್ಲ ಕೊಟ್ಟರು, ಬಡವಾಗ ಅವೆಲ್ಲ ಸೆಟ್ಲಾಗಿದೆ. ಇನ್ನು ಕೆಲವು ಕೋರ್ಟ್ಗಳಿವೆ. ಅದಕ್ಕೆ ಹೆದರ್ಕೊಂಡು ನಾವು ಹೋರಾಟ ಮಾಡದೇ ಇರೋಕ್ಕಾಗಲ್ಲ. ಹೋರಾಟ ಮಾಡಿಲ್ಲ ಏನಾಗುತ್ತೆ ಅವಾಗ? ಈ ಗುಲಾಮಗಿರಿ ಇರುತ್ತೆ. ನಿಮಗೆ ಸಂಬಳನೇ ಜಾಸ್ತಿ ಕೊಡೋದು ಬೇಡ ಅಂತಾರೆ. ಅವರಾದ್ರೆ 6ನೇ ವೇತನ ಆಯೋಗ 7ನೇದು 8ನೇದು ಅಂತ ಕೊಟ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ನಮ್ಮನ್ನು ನೀವು ಹಾಗೆ ಬಿದ್ದಿರಿ ಅಂತೇಳಿ ನಾವು ಅದಕ್ಕೆ ಕೇಳಲಿಕ್ಕೆ ತಯಾರಿಲ್ಲ. ಆ ಸ್ಟೇಜ್ ಮೀರಿಬಿಟ್ಟಿದೆ ಇವಾಗ. ಬೇಡಿಕೆ ಈಡೇರದಿದ್ದರೆ ಮುಷ್ಕರ ಫಿಕ್ಸ್ ಸರ್? ಸ್ಟ್ರೈಕ್ ಫಿಕ್ಸ್ ಖಂಡಿತ ಆಗುತ್ತೆ, ಅದರಲ್ಲೇನಿಲ್ಲ. ಬಟ್ ಏನಂದ್ರೆ ಹಿಂದೆ ಎಲ್ಲ ನೋಟಿಸ್ ಕೊಟ್ಟಂಗೆ ಈ ಸಲ ನಾವು ನೋಟಿಸ್ ಕೊಡೋಕ್ಕೋಗಲ್ಲ. ಹೇಗಿದ್ರು ನೀವು ಇಲ್ಲಿಗೆಲ್ಲ ನಮ್ಮನ್ನು ಟರ್ನ್ ಮಾಡಿಬಿಟ್ಟಿದ್ದೀರಾ, ನಾವ್ಯಾಕೆ ನೋಟಿಸ್ ಕೊಡೋಣ? ಅದಕ್ಕೆ ನೀವೇನಾದ್ರು ನಮ್ಮ ನೋಟಿಸ್ಗೆ ಗೌರವ ಕೊಟ್ಟಿದ್ದಿದ್ರೆ ಈ ಸಲ ನೋಟಿಸ್ ಕೊಡವು. ಇವಾಗ ನಮ್ಮ ನೋಟಿಸ್ಗೆ ನೀವು ಗೌರವ ಕೊಟ್ಟಿಲ್ಲ. ಎಸ್ಮಾ ತಗೊಂಬಂದ್ರಿ, ಯಾರನ್ನೋ ಬೇಪಾರಿಗಳನ್ನ ಹಿಡಿದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹಾಕಿ ಕೋರ್ಟಿಂದ ಆರ್ಡರ್ ಮಾಡಿಸಿದ್ರಿ. ಅದರಿಂದ ವೈ ಶುಡ್ ವಿ ಅಗೇನ್ ಗಿವ್ ಎ ನೋಟಿಸ್ ಯು? ಸೊ ವಿ ಡೋಂಟ್ ಗಿವ್ ಎನಿ ನೋಟಿಸ್. ಇದನ್ನು ಆ ಸ್ಟ್ರೈಕ್ ತಪ್ಪಿಸ್ಬೇಕಾದ್ರೆ ಸಿದ್ದರಾಮಯ್ಯ ಈಗ ನಿಮ್ಮ ಅಧಿಕಾರಿಗಳಿಗೆ ಹೇಳಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ಹೇಳಿ ಸೆಟ್ಲ್ ಮಾಡಿಸಿ. ಎಲ್ಲ ಯಾರು ಬೇಡ ಅಂದವರು. ಇವತ್ತು ಸಂಜೆ ತನಕ ಕಾದು ನೋಡೋ ತಂತ್ರಕ್ಕೆ ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಂದಾಗಿದೆ. ಸಂಜೆವರೆಗೆ ಯಾವುದೇ ರೀತಿಯ ಸರ್ಕಾರದಿಂದ ಅಥವಾ ಸಾರಿಗೆ ಇಲಾಖೆಯಿಂದ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಭರವಸೆ ಅಥವಾ ಯಾವುದೇ ರೀತಿಯ ಪ್ರಕ್ರಿಯೆ ನಡೆದೇ ಹೋದಂತಹ ಸಂದರ್ಭದಲ್ಲಿ ಮುಷ್ಕರ ಫಿಕ್ಸ್ ಅನ್ನೋ ಸ್ಪಷ್ಟ ಸಂದೇಶವನ್ನು ಈಗಾಗಲೇ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ್ ಸುಬ್ರಾವ್ ಅವರು ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 38 ತಿಂಗಳ ಹಿಂಬಾಕಿ ಹಣ ಹಾಗೂ 2024ರ ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಸೇರಿದಂತೆ ಪ್ರಮುಖ 2 ಬೇಡಿಕೆ
ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಹಾಗಾದರೆ ಇವತ್ತಿನ ಹೋರಾಟ ಹೇಗಿರುತ್ತೆ, ನಾಳೆಯಿಂದ ಏನಿರುತ್ತೆ, ಯಾವ ರೀತಿಯಲ್ಲಿ ಪ್ಲಾನ್ ಇದೆ, ರೂಪರೇಷೆ ಹೇಗಿದೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ರಿಪಬ್ಲಿಕನ್ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ್ ಸುಬ್ರಾವ್ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಇವತ್ತು ಮುಷ್ಕರ ಆದಮೇಲೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಸರ್? ಇವತ್ತು ಆ್ಯಕ್ಚುಲಿ ಮುಷ್ಕರ ನಾವು ಮಾಡ್ತಾ ಇಲ್ಲ, ಇವತ್ತೊಂದು ಪ್ರತಿಭಟನೆ ಮಾಡ್ತಿದ್ದೀವಿ. ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಕಾರ್ಯಕರ್ತರು 6-7 ಸಂಘಟನೆಗಳಿಗೆ ಸೇರಿರುವಂಥ ಜಂಟಿ ಕ್ರಿಯಾ ಸಮಿತಿ ಸದಸ್ಯರು ಬಂದು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ ಇವತ್ತು. ಮತ್ತು ಇವತ್ತೊಂದು ಎಚ್ಚರಿಕೆ ಅವರು ನಾವು ಕೊಡೋಕ್ಕೆ ಬಯಸೋದೇನಂತ ಅಂತ ಹೇಳಿದರೆ, ಮುಖ್ಯವಾಗಿ 2 ಬೇಡಿಕೆ ಇದೆ. 38 ತಿಂಗಳ ಅರಿಯರ್ಸು, ಅದರಲ್ಲಿ 718 ಕೋಟಿ ಕೊಡಲಿಕ್ಕೆ ಸರ್ಕಾರ ಒಪ್ಪಿದೆ. ಇನ್ನು 1100 ಕೋಟಿ ರೂಪಾಯಿ ನಮ್ಗೆ ಬರಬೇಕು. 1/1/24ರಿಂದ ವೇತನ ಹೆಚ್ಚಳ ಆಗಬೇಕು. ಈ 2 ಬೇಡಿಕೆಗಳ ಬಗ್ಗೆ ಒಂದು ಪಾಸಿಟಿವ್ ಆಗಿ ಸರ್ಕಾರ ನಡೆದಿದ್ದರೆ ಬಸ್ ನಾವು ನಿಲ್ಲಿಸ್ತೀವಿ. ಒಂದೇನು, ಸರ್ಕಾರ ಎಸೆನ್ಷಿಯಲ್ ಸರ್ವಿಸ್ ಆ್ಯಕ್ಟ್ ತಂದುಬಿಟ್ಟಿದ್ವಿ ಎಸ್ಮಾ, ಆದ್ದರಿಂದ ನಿಮ್ಮನ್ನು ಎಲ್ಲ ಬ್ಯಾನ್ ಮಾಡ್ತೀವಿ ಸ್ಟ್ರೈಕು ಅಂತೆಲ್ಲ ಹೆದರಿಸ್ಬೋದು. ಹೆದರಿಸ್ಕೊಳ್ಳಿ, ಏನು ಚಿಂತೆ ಇಲ್ಲ. ಅಲ್ಲಿ ಹೋರಾಟಕ್ಕೆ ಬಂದವರು ಎಲ್ಲದಕ್ಕೂ ನಾವು ತಯಾರಿದ್ದೀವಿ. ಅದೆಲ್ಲ ಹೋರಾಟಕ್ಕೆ ಬಂದವರು ಇದೆಲ್ಲ ಫೇಸ್ ಮಾಡೋಕ್ಕಾಗದಿದ್ದರೆ ಹೋರಾಟಗಳಾಗಲ್ಲ. ಈ ಗುಲಾಮಗಿರಿ ಪದ್ಧತಿ ನಾವು ಒಪ್ಕೊಂಡಿಲ್ಲ. ಕಾನೂನಿರಲಿ ಬಿಡಲಿ, ನಮ್ಮ ವಿರುದ್ಧವಾಗಿರಲಿ, ಖಂಡಿತ ನಾವು ಸ್ಟ್ರೈಕ್ ಮಾಡ್ತೀವಿ. ಆ ಸ್ಥಿತಿಗೆ ತಳ್ಳಬೇಡಿ ಅಂತ ನಾವು ಸರ್ಕಾರಕ್ಕೆ ಕೇಳ್ತೀವಿ. ಇವತ್ತಿನ ಒಂದು ಮೊಬಿಲೈಸೇಷನ್ನು 16,000 ಜನ ರಾಜ್ಯದ ಮೂಲೆಗಳಿಂದ ಬಂದಿದ್ದಾರೆ. ಅದು ಒಂದು ಎಚ್ಚರಿಕೆ ಗಂಟೆ ಸರ್ಕಾರಕ್ಕೆ ಆಗಬೇಕು. ಮತ್ತು ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸಾರಿಗೆ ನೌಕರನ್ನ ಎದುರಾಕ್ಕೊಳ್ಳೋಕೆ ಹೋಗಬೇಡಿ. ಮೈ ಮೇಲೆ ಯಾಕೆ ಇಡೋಕೆ ಹೋಗ್ತೀರಾ? ಇನ್ನು 1000 ಕೋಟಿ 1100 ಕೋಟಿ ಕೊಡೋಕ್ಕೆ ನಿಮಗೆ ಏನಂತ ಬರ್ಡನ್ ಆದರೆ 2 ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ. ವಿ ಹ್ಯಾವ್ ಗಿವನ್ ಯು ದಿ ಆಪ್ಷನ್. ಬಟ್ 1/1/24ರಿಂದ ವೇತನ ಹೆಚ್ಚಳ ಆಗಲೇಬೇಕು. ಅದು ನೆಗೋಷಿಯಬಲ್. 25% ಕೇಳಿದ್ದೀವಿ. ಕರೆದು ಮಾತನಾಡಿ ಅದು ಯಾವಪ್ಪ ಆಗುತ್ತೋ ಒಂದು ರೀಸನಬಲ್ ಆಗಿ ವಿ ಆರ್ ಪ್ರಿಪೇರ್ಡ್ ಟು ಅಕ್ಸೆಪ್ಟ್ ಇಟ್. ಅದರಿಂದ ಅದು ಬಿಟ್ಟುಬಿಟ್ಟು ಎಸ್ಮಾ ಉಪಯೋಗಿಸ್ತೀವಿ, ನಿಮ್ಮ ಕ್ಯಾಡ್ರ್ಗಳು ವಿಕ್ಟಿಮೈಸ್ ಮಾಡ್ತೀವಿ, ಇದೆಲ್ಲ ಹಿಂದೆ ಎಲ್ಲ ನೋಡಿರೋ ಅವತಾರಗಳೇನು ಹೊಸದೇನಿಲ್ಲ ಇದರಲ್ಲಿ. ಅದರಿಂದ ಈ ಹೆದರಿಕೆ, ಈ ಸುತ್ತೋಲೆಗಳು ಕೊಡೋದು, ಸಂಬಳ ಕೊಡೋದಿಲ್ಲ, ಇದೆಲ್ಲ ನಿಲ್ಲಿಸಬೇಕು. ಈ ಪಾಸ್ಟ್ ಟೈಮ್ಗಳೆಲ್ಲ ನಡೆಯೋದಿಲ್ಲ. ಆದ್ದರಿಂದ ಸ್ಟ್ರೈಕ್ ಬೇಡ ಅಂದರೆ ಕರೀರಿ, ಮಾತಾಡಿ. ನೀವು ಕರೆದು ಮಾತಾಡಿದ್ರೆ ಸ್ಟ್ರೈಕ್ ಆಗುತ್ತೆ ಅಷ್ಟೇ. ಸರ್, ಈಗ ಈ ಹಿಂದೆ ಮುಷ್ಕರದಲ್ಲಿ ಭಾಗಿಯಾದವರಿಗೆ ನೋಟಿಸ್ ಕೊಟ್ಟು ಅವರು ಇವತ್ತು ಕೂಡ ಅಲೆದಾಡ್ತಿದ್ದಾರೆ. ಅವರು ಈ ಮುಷ್ಕರಕ್ಕೆ ಬೆಂಬಲ ಸೂಚಿಸಿಲ್ಲ. ಇದರಿಂದ ಏನಾದರೂ ಮುಷ್ಕರ ಎಫೆಕ್ಟ್ ಆಗುತ್ತಾ, ಅಥವಾ ಎಷ್ಟು ಜನರ ಬೆಂಬಲ ಇದೆ ಸರ್? ಇದರಲ್ಲಿ ಎಷ್ಟು ಜನ ಭಾಗಿಯಾಗ್ಬೋದು ಅಂತ? ಇವಾಗ ನೋಡಿಪ್ಪ, ಒಂದಿದೆ, ಅವರು ಫಸ್ಟ್ ಆಫ್ ಆಲ್ ಬರೆಸ್ಕೊಂಡಿರೋದೇ ಸರಿ ಇಲ್ಲ. ಇಟ್ ಈಸ್ ಅವರ್ ರೈಟ್. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ ಸ್ಟ್ರೈಕ್ ಮಾಡೋ ಹಕ್ಕು ನಮಗಿದೆ. ಆ ಕಾನೂನು ರೀತ್ಯ ಏನು ಹಕ್ಕಿದೆ ಅದ್ರ ವಿರುದ್ಧವಾಗಿ ಇವರು ಮುಚ್ಚಳಿಕೆ ತಗೊಳಕ್ಕಾಗಲ್ಲ. ಆ್ಯಂಡ್ ಒಬ್ಬ ವ್ಯಕ್ತಿ ಮಾಡ್ತಿರೋ ಸ್ಟ್ರೈಕಲ್ಲ ಇದು. ಆ 7 ಯೂನಿಯನ್ಗಳು ಕರೆ ಕೊಟ್ಟು ಜಂಟಿಯಾಗಿ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇರೋದು. ಆದ್ದರಿಂದ ಅವರ ಗೊಡ್ಡ ಬೆದರಿಕೆಗೆ ನಾವೇನು ಹೆದರೋದಿಲ್ಲ. ಒಂದು. ಎರಡನೇದು, 4,000 ಜನಕ್ಕೆ ಚಾರ್ಜ್ ಶೀಟೆಲ್ಲ ಕೊಟ್ಟರು, ಬಳುವಾಗ ಅವೆಲ್ಲ ಸೆಟ್ಲ್ ಆಗಿದೆ. ಇನ್ನು ಕೆಲವು ಕೋರ್ಟ್ಗಳಿವೆ. ಅದಕ್ಕೆ ಹೆದರ್ಕೊಂಡು ನಾವು ಹೋರಾಟ ಮಾಡದೇ ಇರೋಕ್ಕಾಗಲ್ಲ. ಹೋರಾಟ ಮಾಡಿಲ್ಲ ಏನಾಗುತ್ತೆ ಅವಾಗ? ಈ ಗುಲಾಮಗಿರಿ ಇರುತ್ತೆ. ನಿಮಗೆ ಸಂಬಳನೇ ಜಾಸ್ತಿ ಕೊಡೋದು ಬೇಡ ಅಂತಾರೆ. ಅವರಾದ್ರೆ 6ನೇ ವೇತನ ಆಯೋಗ, 7ನೇದು 8ನೇದು ಅಂತ ಕೊಟ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ನಮ್ಮನ್ನು ನೀವು ಹಾಗೆ ಬಿದ್ದಿರಿ ಅಂತೇಳಿ ನಾವು ಅದಕ್ಕೆ ಕೇಳಲಿಕ್ಕೆ ತಯಾರಿಲ್ಲ. ಆ ಸ್ಟೇಜ್ ಮೀರಿಬಿಟ್ಟಿದೆ ಇವಾಗ. ಅಂದರೆ ಬೇಡಿಕೆ ಈಡೇರದಿದ್ದರೆ ಮುಷ್ಕರ ಫಿಕ್ಸ್ ಸರ್? ಸ್ಟ್ರೈಕ್ ಫಿಕ್ಸ್ ಖಂಡಿತ ಆಗುತ್ತೆ, ಅದರಲ್ಲೇನಿಲ್ಲ. ಬಟ್ ಏನಂದ್ರೆ ಹಿಂದೆ ಎಲ್ಲ ನೋಟಿಸ್ ಕೊಟ್ಟಂಗೆ ಈ ಸಲ ನಾವು ನೋಟಿಸ್ ಕೊಡೋಕ್ಕೆ ಹೋಗಲ್ಲ. ಹೇಗಿದ್ರು ನೀವು ಇಲ್ಲಿಗೆಲ್ಲ ನಮ್ಮನ್ನು ಟರ್ನ್ ಮಾಡಿಬಿಟ್ಟಿದ್ದೀರಾ, ನಾವ್ಯಾಕೆ ನೋಟಿಸ್ ಕೊಡೋಣ? ಅದಕ್ಕೆ ನೀವೇನಾದ್ರು ನಮ್ಮ ನೋಟಿಸ್ಗೆ ಗೌರವ ಕೊಟ್ಟಿದ್ದಿದ್ರೆ ಈ ಸಲ ನೋಟಿಸ್ ಕೊಡವು. ಇವಾಗ ನಮ್ಮ ನೋಟಿಸ್ಗೆ ನೀವು ಗೌರವ ಕೊಟ್ಟಿಲ್ಲ. ಎಸ್ಮಾ ತಗೊಂಬಂದ್ರಿ, ಯಾರನ್ನೋ ಬೇಪಾರಿಗಳನ್ನ ಹಿಡಿದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹಾಕಿ ಕೋರ್ಟಿಂದ ಆರ್ಡರ್ ಮಾಡಿಸಿದ್ರಿ. ಅದರಿಂದ ವೈ ಶುಡ್ ವಿ ಅಗೇನ್ ಗಿವ್ ಎ ನೋಟಿಸ್ ಯು? ಸೊ ವಿ ಡೋಂಟ್ ಗಿವ್ ಎನಿ ನೋಟಿಸ್. ಇದನ್ನು ಆ ಸ್ಟ್ರೈಕ್ ತಪ್ಪಿಸ್ಬೇಕಾದ್ರೆ ಸಿದ್ದರಾಮಯ್ಯ ಈಗ ನಿಮ್ಮ ಅಧಿಕಾರಿಗಳಿಗೆ ಹೇಳಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ಹೇಳಿ ಸೆಟ್ಲ್ ಮಾಡಿಸಿ ಎಲ್ಲ, ಯಾರು ಬೇಡ ಅಂದವರು. ಇವತ್ತು ಸಂಜೆ ತನಕ ಕಾದು ನೋಡೋ ತಂತ್ರಕ್ಕೆ ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಂದಾಗಿದೆ. ಸಂಜೆವರೆಗೆ ಯಾವುದೇ ರೀತಿಯ ಸರ್ಕಾರದಿಂದ ಅಥವಾ ಸಾರಿಗೆ ಇಲಾಖೆಯಿಂದ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಭರವಸೆ ಅಥವಾ ಯಾವುದೇ ರೀತಿಯ ಪ್ರಕ್ರಿಯೆ ನಡೆದೇ ಹೋದಂತಹ ಸಂದರ್ಭದಲ್ಲಿ ಮುಷ್ಕರ ಫಿಕ್ಸ್ ಅನ್ನೋ ಸ್ಪಷ್ಟ ಸಂದೇಶವನ್ನು ಈಗಾಗಲೇ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ್ ಸುಬ್ರಾವ್ ಅವರು ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.